ನಮಸ್ಕಾರ ಬಂಧುಗಳೇ, ತುಮಕೂರಿನಿಂದ ಚಂದ್ರು. ನೋಡಿ, ಇದು ಸಾಬರಪಾಳ್ಯ ರೈಲ್ವೆ ಗೇಟು. ಇದು ಸಾಬರಪಾಳ್ಯ ರೈಲ್ವೆ ಗೇಟು. ಇದು ನೋಡಿ, ನಾನು ಬಹುಶಃ 18ರಿಂದ 20 ವರ್ಷಗಳಿಂದಲೂ ಕೂಡ ಇಲ್ಲಿಗೆ ಗೇಟ್ ಬೇಕು, ಇಲ್ಲಿಗೆ ಮೇಲ್ಸೇತುವೆ ಬೇಕು, ಕೆಳಸೇತುವೆ ಬೇಕು ಅಂತೇಳಿ ಹೋರಾಟ ಮಾಡ್ತಾನೇ ಇದ್ವಿ. ಇದ್ರ ಜೊತೆಗೆ ಗೋಕುಲ ಬಡಾವಣೆ ಬಡ್ಡಿಹಳ್ಳಿ ಆ ಗೇಟಿಗೂ ಕೂಡ ನಮ್ಮ ಹೋರಾಟ ತುಂಬ ವರ್ಷಗಳಿಂದ ಮಾಡ್ತಾನೇ ಇದ್ವಿ. ಇದರ ಜೊತೆಗೆ ನಮ್ಮ ಹೋರಾಟ ಪೇಪರ್ ಹೋರಾಟ, ಅರ್ಜಿಯ ಹೋರಾಟದಲ್ಲಿ ನಾವು ಮಾಡ್ಕೊಂಬಂದಿರೋದು, ಒತ್ತಾಯದ ಹೋರಾಟ ಮಾಡ್ಕೊಂಬಂದಿರೋದು. ಇವತ್ತು ಕೂಡ ನನ್ನ ಹತ್ರ ದಾಖಲಾತಿಗಳು ಸಾಕಷ್ಟಿದ್ದಾವೆ. ಗೋಕುಲ ಬಡಾವಣೆ ಗೇಟು, ಬಡ್ಡಿಹಳ್ಳಿ ಹಾಗೂ ಸಾಬರಪಾಳ್ಯ ಗೇಟು ನನ್ನ ಹತ್ರ ವಿತ್ ದಾಖಲಾತಿಗಳಿವೆ ಬಂಧುಗಳೇ. ಈಗ ಹಾಲಿ BJPಯವರಾಗ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಾವು ಮಾಡ್ದು ಅಂತಾರೆ ಬಂಧುಗಳೇ. ಇದು 20 ವರ್ಷದ ನಂತರ ಹಿಂದೆನೇ ಆಗಬೇಕಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ. ಅವತ್ತಿನ ಜನಸಂಖ್ಯೆ ಏನಿತ್ತು, ಇವತ್ತು ಕೂಡ ಅದೇ ಜನಸಂಖ್ಯೆಯಲ್ಲಿ ಓಡಾಟ ಇತ್ತು. ಇವತ್ತು ಮಾಡೋದು ದೊಡ್ಡ ವಿಷಯನಲ್ಲ. ಅವತ್ತಾಗಲಿಲ್ಲ, ಇವತ್ತು ಆಗಿದೆ ಅಷ್ಟೇ. ಅದರಲ್ಲಿ ಅವ್ರು ಮಾಡಿದರೆ ಇವ್ರು ಮಾಡಿದರೆ ಹೆಸರಿಗಿನ್ನ ಸಾರ್ವಜನಿಕವಾಗಿ ಹೋರಾಟಗಾರರು ತುಂಬ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಬಂಧುಗಳೇ. ನನ್ನ ಹತ್ರ ಮೂಲ ದಾಖಲೆಗಳಿವೆ. ಅಲ್ಲಿ ಅರ್ಜಿ ಕೊಟ್ಟಿರೋದು, ಅರ್ಜಿಯಿಂದ ರಿಪ್ಲೈ ಮಾಡಿರೋದು, ನರೇಂದ್ರ ಮೋದಿಯವರಿಗೆ ಲಾಸ್ಟ್ ಬ್ಯಾಚಲ್ಲಿ ಕಳಿಸಿರೋದು, ಆಮೇಲೆ ನಮ್ಮ ಸುರೇಶ್ ಅಂಗಡಿ ಅವರಿದ್ದಾಗ ಹಿಂದೆನೇ ಆಗೋಗ್ಬಿಡೋದು, ಅನಿವಾರ್ಯ ಕೊರೋನಾ ಅವರನ್ನು ಬಲಿ ತೊಗೊಬಿಡ್ತು ಬಂಧುಗಳೇ. ಅದರಿಂದ ಈಗ ಆಗಿದೆ. ಅದರಲ್ಲಿ ಇವರು ಕೂಡ ನಮ್ಮವರು ನೆನೆಸ್ಬೇಕು, ಹೋರಾಟಗಾರರನ್ನ ಕರೆಸ್ಬೇಕಪ್ಪ, ಹೋರಾಟಗಾರರು ಇದ್ರೇ ಇವೆಲ್ಲ ಆಗ್ತವೆ ಅನ್ನೋದೊಂದು ತನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾರು ಕರೆಯಲ್ಲ, ಏನಿಲ್ಲ, ಏನು ಅವರೇ ಮಾಡೋದು, ಅವರೇ ಹೋಗೋದು. ಯಾರು ಮುಖಗಳು ನೋಡಿದ್ರೆ ಯಾರೂ ಕಾಣಿಸಲ್ಲ, ಆದರೆ ಹೋರಾಟಗಾರರೇ ಇಲ್ಲ. ಎಲ್ಲ ಆಕಾಂಕ್ಷಿಗಳು ಬಿಟ್ಟರೆ ಹೋರಾಟಗಾರ ಯಾರೂ ಇಲ್ಲ. ಆದ್ದರಿಂದ ದಯವಿಟ್ಟು ನಾನು ಎಲ್ರಿಗೂ ನನ್ನದೊಂದು ಮನವರಿಕೆ, ಇದು ನಾನು ಒಬ್ಬ ಅರ್ಜಿದಾರ, ನಾನು ಒಬ್ಬ ಹೋರಾಟಗಾರ. ಸಾಬರಪಾಳ್ಯ ಗೇಟಿಗೂ ಹಾಗೂ ಗೋಕುಲ ಬಡಾವಣೆ ಬಡ್ಡಿಹಳ್ಳಿ ಗೇಟಿಗೂ ಕೂಡ ನಂದು ಸಾಕಷ್ಟು ಹೋರಾಟ ಇದೆ. ನಾನು ಧಾರವಾಡಕ್ಕೆ ಹೋಗಿದ್ದೀನಿ, ಹುಬ್ಬಳ್ಳಿಗೆ ಹೋಗಿದ್ದೀನಿ, ಮೈಸೂರಿಗೆ ಹೋಗಿದ್ದೀನಿ. ಎಲ್ಲ ಕಡೆಯೂ ಅರ್ಜಿಗಳನ್ನು ಅಪ್ಲೈ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಆದ್ದರಿಂದ ತಾವು ದಯಮಾಡಿ ನನ್ನ ಒಂದು ಮನವಿಯನ್ನು ಸ್ವೀಕಾರ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೂ ಕೂಡ ನಾನು ಇದನ್ನು ಮುಂದುವರಿಸ್ತಾ ಇರ್ತೀನಿ. ನನ್ನ ಹೋರಾಟ ಇದಕ್ಕೆ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಹೋರಾಟ ಇರ್ತದೆ ಬಂಧುಗಳೇ. ಏನೇ ಒಂದು ಕಸ ಮತ್ತೊಂದು ಇನ್ನೊಂದು ಏನೇ ಇದ್ದರೂ, ರೋಡ್ ಸರಿ ಇಲ್ಲ ಅಂದ್ರೂ, ಪೈಪ್ಲೈನ್ ಸರಿ ಇಲ್ಲ ಅಂದ್ರೂ ಇದನ್ನು ಕೆದಕಿ ನಾನು ಉತ್ತರವನ್ನು ಹುಡುಕ್ತಾ ಇರ್ತೀನಿ. ಉತ್ತರ ತಕ್ಕ ಪ್ರಶ್ನೆಗೂ ಸಿಗ್ತವೆ, ಪ್ರಶ್ನೆಗಳು ತಕ್ಕ ಉತ್ತರನೂ ಸಿಗ್ತವೆ. ಆದ್ದರಿಂದ ತಾವು ದಯವಿಟ್ಟು ಇದರ ಹೋರಾಟ ಸಾರ್ವಜನಿಕವಾಗಿ ಹೋರಾಟ ಇರುತ್ತೆ. ಇದರಲ್ಲಿ ರಾಜಕಾರಣಿಗಳು ಮಾಡಿರೋ, ಅಧಿಕಾರಿಗಳು ಮಾಡಿರೋ ಅನ್ನೋ ಪ್ರಶ್ನೆ ಅಲ್ಲ. ಸಾರ್ವಜನಿಕವಾಗಿ ಹೋರಾಟ ಯಾರು ಮಾಡ್ತಾರೋ ಅವ್ರದ್ದೇ ಪರ್ಮನೆಂಟಾಗಿ ಉಳಿಯೋದಿಲ್ಲಿ. ಏನೋ ಉದ್ಘಾಟನೆ ಮಾಡ್ತಾರೆ, ಏನು ಸ್ವಂತ ದುಡ್ಡಿನಲ್ಲಿ ಯಾರೂ ಮಾಡಲ್ಲಲ್ವ ಬಂಧುಗಳೇ. ಆದ್ದರಿಂದ ತಾವು ಮನವರಿಕೆ ಮಾಡಬೇಕು. ಹೋರಾಟಗಾರರಿದ್ದರೆ ದೇಶದಲ್ಲಿ ಏನೇ ಆಗಲಿಕ್ಕೆ ಹೋಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ.